ಮಾರ್ಕ್ ಅಂಡ್ ಮ್ಯಾಕ್ಸ್ ಅಂದ್ರೆ ಇವಾಗ ಸಿನಿಮ್ಯಾಟಿಕ್ ಯೂನಿವರ್ಸ್ ಹೋಗ್ತಾ ಇರೋದ್ರಿಂದ ನೀವು ಡಿಸ್ಕಸ್ ಮಾಡ್ತಿರ್ಬೇಕು ಅಂತ ಹೇಳಿ ಕ್ಯಾರೆಕ್ಟರ್ ವೈಸ್ ಕೂಡ ಕೆಲವೊಂದು ಸಿಮಿಲಾರಿಟೀಸ್, ಮೂವಿ ವೈಸ್ ಕೂಡ ಕೆಲವೊಂದು ಸಿಮಿಲಾರಿಟೀಸ್ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಈ ಎರಡು ಮೂವಿಯ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಏನಾದ್ರು ನೋಡ್ಬೋದಾ ವಿಜಯ್ ಕಾರ್ತಿಕ್ ಸಿನಿಮ್ಯಾಟಿಕ್ ಯೂನಿವರ್ಸ್? ಸಾಧ್ಯತೆ ಇದೆ ಸರ್, ಬಟ್ ಏನಂತಂದ್ರೆ ಆ ಫಸ್ಟ್ ಪಾರ್ಟ್ ಬೇರೆ ಪ್ರೊಡ್ಯೂಸರ್ ಮಾಡಿರೋದು, ಈ ಪಿಕ್ಚರ್ ಪ್ರೊಡ್ಯೂಸರ್ ಅಲ್ಲ. ಸೊ ನನಗೆ ಆ ಯೂನಿವರ್ಸೇ ಬೇಡ. ಯೋಚನೆ ಮಾಡಿ ಹೇಳ್ತೀನಿ. ಇದುವರೆಗೂ ಪೇಡ್ ಪ್ರೀಮಿಯರ್ ಅಂತ ನನಗೆ ಯೋಚನೆ ಬಂದಿರಲಿಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ. ಸೊ ನನಗೆ ರಿಲೀಸ್ ದಿನ ಕರೆಕ್ಟಾಗಿ ರಿಲೀಸ್ ಆದರೆ ಸಾಕು. ಇನ್ನು ಪೇಡ್ ಪ್ರೀಮಿಯರ್ ಅಂತ ಏನಿದೆ, ಅವ್ರು ಅಷ್ಟು ಜನಕ್ಕೂ ಫ್ರೀಯಾಗಿ ನಾವೇ ತೋರಿಸಿರ್ತೀವಿ ಮನೆಯಲ್ಲಿ, ಪೇಮೆಂಟ್ ಬೇಕಾಗಿಲ್ಲ ಅನ್ನಿಸ್ತು. ಸೊ ಇನ್ನು ಓಪನಿಂಗ್ ಡೇ ಅಲ್ಲಿ ಸಂಭ್ರಮ ಅದು ಬೇಕಾಗುತ್ತೆ. ಈಗ ಪೇಡ್ ಪ್ರೀಮಿಯರ್ ನೀವೇನು ಹೇಳ್ತೀರಿ ಸರ್, ಇಟ್ ಈಸ್ ನಾಟ್ ಅ ಬ್ಯಾಡ್ ಹ್ಯಾಬಿಟ್ ಸರ್, ಬಟ್ ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಡೆವಲಪ್ಡ್ ಆರ್ ಕಲ್ಟಿವೇಟೆಡ್. ನನಗೆ ನಾಳೆ ರಾತ್ರಿ ನಾಳೆ ಬೆಳಿಗ್ಗೆ ತಾಳಿ ಕಟ್ಟಬೇಕು, ನಾಳೆ ಬೆಳಗ್ಗೆ ಇದೆ ಮುಹೂರ್ತ ಅಂದ್ರೆ ನನಗೆ ಆ ಮುಹೂರ್ತ ಬಹಳ ಇಂಪಾರ್ಟೆಂಟ್. 6 ಗಂಟೆಗೆ ನನ್ನ ಫ್ಯಾನ್ ಶೋ ಅಂತ ಫಸ್ಟ್ ಏನ್ ನಡೆಯುತ್ತೆ ಎಷ್ಟೋ ಕಡೆ, ಅದೇ ನನಗೆ ಇಂಪಾರ್ಟೆಂಟ್. ಫಸ್ಟ್ ಅಲ್ಲಿಗೆ ಹೋಗೋಣ, ಆಮೇಲೆ ಬರೋದು ದುಡ್ಡು. ಫಸ್ಟಿಗೆ ದುಡ್ಡಿಗೆ ಕೈ ಹಾಕ್ಬಿಟ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀನಿ. ಗುರುವಾರ ಅದೆಲ್ಲ ಅವ್ರು ಹೇಳ್ತಾ ಇರೋದು ಫ್ಯಾನ್ ಶೋ ಅಂತ. ನಾವೇನ್ ಮಾಡ್ತೀವಿ, ಬೆಳಗ್ಗೆ 6 ಗಂಟೆಗೆ ಒಂದು ಪರ್ಮಿಷನ್ ತಗೊಂಡು 5 ಗಂಟೆಗೆ 6 ಗಂಟೆಗೆ ಶೋ ಆಗುತ್ತೆ ಸರ್. ಅದು ಎಂಟೈರ್ ಕರ್ನಾಟಕ, ಅದು ಬುಕ್ಕಿಂಗ್ ಒಟ್ಟಿಗೆ ಆಗೋದು. ಸೊ ಅದು ಫ್ಯಾನ್ ಶೋ ಅಷ್ಟೇ. ಅದ್ರ ಬಿಟ್ಮೇಲೆ ನೆಕ್ಸ್ಟ್ ಫ್ಯಾನ್ ಶೋ ಬರಲ್ಲ ಸರ್. ರೆಗ್ಯುಲರ್ ಕ್ರೌಡ್ ಸ್ಟಾರ್ಟ್ ಆಗ್ಬಿಡ್ತಾರೆ 9 ಗಂಟೆಯಿಂದ. ನೀವು ಅಪ್ಡೇಟೇ ಮಾಡ್ಕೊಂಡಿಲ್ಲ ಸಿನಿಮಾ ಸರ್. ಮಾರ್ನಿಂಗ್ ಶೋ ಅಲ್ಲಿ ಸರಿ ಇಲ್ಲ ಅಂದ್ರೆ ಸೆಕೆಂಡ್ 9 ಗಂಟೆ ಒಬ್ಬ ಅಭಿಮಾನಿ ಕಾಣಲ್ಲ. ಅಲ್ಲಿ ಹುಡುಕ್ತಾ ಇರ್ಬೇಕು ದುರ್ಬಿನ್ ಹಾಕೊಂಡು. ನಾವು ಎಲ್ಲಯ್ಯ ಇಲ್ಲೇ ಇದ್ರಲ್ಲಯ್ಯ, ಎಲ್ಲ ಭರವಸೆ ಕೊಟ್ರಲ್ಲಯ್ಯ, ನಿಮ್ಮನ್ನ ನಂಬ್ಕೊಂಡು ಬಂದ್ವಲ್ಲಯ್ಯ, ಓಡಬಿಟ್ರಲ್ಲೇ ಆಗ್ಬಿಟ್ಟು ಯಾರು ಬರಲ್ಲ ಸರ್. ಯಾವಾಗ್ಲೂ ಒಂದು ತಿಳ್ಕೊಳ್ಳಿ, ಆಸ್ ಲಾಂಗ್ ಆಸ್ ಯು ಆರ್ ಡೂಯಿಂಗ್ ಅ ಸಕ್ಸಸ್ಫುಲ್ ಫಿಲ್ಮ್, ಯು ಹ್ಯಾವ್ ಎವ್ರಿ ಒನ್. ಅಂಡ್ ಆ ಫ್ಯಾನ್ಸಿಗೂ ಏನಾರು ಕೊಡ್ಲೇಬೇಕಲ್ಲ. ಹಾಗಂತ ಅವ್ರು ಇದಾರಂತ ಇದ್ರೊಳಗೆ ನಾನು ಏನೇನೋ ಮಾಡ್ಕೊಂಡು ಕೂರಕ್ಕಾಗುತ್ತೆ. ಹಾಗೆ ನೋಡಕ್ ಹೋದ್ರೆ ವಿಕ್ರಾಂತ್ ರೋಣ ಅನ್ನೋ ಸಿನಿಮಾಗಳು ಎಷ್ಟು ಅದ್ಭುತವಾಗಿದೆ ಸಿನಿಮಾ. ಅದು ಫ್ಯಾನ್ಸ್ಗೆ ಕೆಲವರಿಗೆ ಇಷ್ಟ ಆಗ್ಲಿಲ್ಲ ಸಿನಿಮಾ, ತುಂಬಾ ಸ್ಲೋ ಇದೆ ಅನ್ನಿಸ್ತು. ಅವ್ರಿಗೆ ಆಕ್ಷನ್ ಇಲ್ಲ, ಸರ್ ನಂಗೆ ತೋರಿಸಿಲ್ಲ, ಏನೇನೋ ಇರುತ್ತೆ ಅವ್ರಿಗೆ. ಹಾಗಂತ ಕಳಪೆ ಸಿನಿಮಾ ಅಲ್ಲ, ಅದು ಒಳ್ಳೆ ಸಿನಿಮಾ. ಅದು ಸಚ್ ಲವ್ಲಿ ಸಿನಿಮಾ, ಒನ್ ಆಫ್ ಮೈ ಫೇವ್ರೆಟ್ ಫಿಲ್ಮ್ಸ್. ಅದು ಆಗ್ತವೆ ಎಲ್ಲದು ಅವ್ರ ಮೇಲೆ. ಈಗ ಅಭಿಮಾನಿಗಳು ಇದಾರೆ ಅನ್ನೋದೇನಿದೆ ಗೊತ್ತಾ ಸರ್, ಅದು ಒಂದು ಜಸ್ಟ್ ಒಂದು ಸ್ಮಾಲ್ ಅಶ್ಯೂರೆನ್ಸ್ ಸರ್. ಅದು ಅವ್ರ ಮೇಲೆ ಅಷ್ಟು ಜವಾಬ್ದಾರಿ ಕೂರಿಸ್ಬಾರ್ದು. ನನ್ನ ಫ್ಯಾನ್ಸ್ ಇದ್ದಾರೆ ನೋಡ್ಕೋತಾರೆ ಅನ್ನೋ, ಅದು ತಪ್ಪಾಗುತ್ತೆ. ನಾನು ಬರೀ ಫ್ಯಾನ್ಸ್ ಇಟ್ಕೊಂಡು ಸಿನಿಮಾ ಮಾಡಲ್ಲ ಸರ್. ನನಗೆ ನಾಳೆ ನೀವು ನನ್ನ ಸಿನಿಮಾ ಇಷ್ಟ ಪಡಕ್ ಬಂದ್ರೆ, ನೀವು ನನ್ನ ಹೊಸ ಅಭಿಮಾನಿ ಅಂತ ತಗೊಂತೀನಿ. ನನಗೆ ಅದು ಬೇಕು ಸರ್. ನನ್ನ ಸಿನಿಮಾ ಇಂಪ್ರೆಸ್ ಮಾಡ್ಬೇಕು ನಿಮ್ಮನ್ನ. ಕರೆಕ್ಟ್. ಅಂಡ್ ಇಡೀ ವರ್ಷ ನೀವು ನನ್ನ ಅಭಿಮಾನಿ ಅನ್ಕೊಂಡು ಓಡಾಡೋದು ಬೇಕಾಗಿಲ್ಲ. ಮೊದಲನೇ ದಿನ ಬರ್ತಿರಲ್ಲ ಪಿಕ್ಚರ್, ಅದು ಸಾಕು ನನಗೆ, ಅದೇ ನನ್ನ ಅಭಿಮಾನ. ಅದರ್ವೈಸ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್ ಅನ್ನೆಸೆಸರಿ ಪ್ರಾಫೆಸೀಸ್ ಆಫ್ ಸೆಲೆಬ್ರೇಟಿಂಗ್ ಬರ್ತ್ಡೇಸ್, ಗಾರ್ಲ್ಯಾಂಡಿಂಗ್, ಸ್ಟಾರ್ಸು, ಅದು ಇದೆಲ್ಲ ನಂಬಲ್ಲ. ಸರ್, ಈಗ ಸಿನಿಮಾಗಳು ರಿಲೀಸ್ ಆದ್ಮೇಲೆ, ಅದು ಸ್ಟಾರ್ ಸಿನಿಮಾ ಅಂತ ರಿಲೀಸ್ ಆದ್ಮೇಲೆ ಪೈರಸಿ ಅನ್ನೋ ಕಾರಣ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ. ಹಿಂದಿನ ಒಂದಷ್ಟು ಆದಾಗ ಒಂದಷ್ಟು ಆಕ್ಷನ್ಗಳು ತಗೊಂಡ್ರು ಕೂಡ ಬಟ್ ಯಾವುದು ಕಮ್ಮಿ ಆಗ್ತಾ ಇಲ್ಲ. ದಿನ ಹೋಗ್ತಾ ಜಾಸ್ತಿನೇ ಆಗ್ತಾ ಕಮ್ಮಿ ಇರ್ತಾ. ನಮ್ದಕ್ಕೆ ಈಗ ಸಿಕ್ಕಾಪಟ್ಟೆ ಅಂಟ್ಕೊಂಡಿದ್ದಾರೆ. ಇದಕ್ಕೆ ಐಬೊಮ್ಮ ಅನ್ನೋದೇನಿದೆ ತೆಲುಗುನಲ್ಲಿ, ಟೋಟಲ್ ಓವರ್ ಆಲ್ ಒಂಥರ ತುಂಬಾನೇ ದೊಡ್ಡ ಸೌಂಡ್ ಮಾಡಿದ್ರು. ಬಟ್ ಅವ್ರ ವಾಟ್ ಇಸ್ ಐಬೊಮ್ಮ ಅನ್ನೋದು ಒಂದು ವೆಬ್ಸೈಟ್ ಇತ್ತು. ಇಟ್ ವಾಸ್ ಸೇಮ್ ಲೈಕ್ ಪೈರೇಟೆಡ್ ವೆಬ್ಸೈಟ್. ಸೊ ಅವರು ಹಿ ಯೂಸ್ ಟು ಚಾಲೆಂಜ್ ಪೊಲೀಸ್ ದಟ್ ನಿಮಗೆ ಇಫ್ ಇನ್ ಕೇಸ್ ಪಾಸಿಬಲ್ ನನ್ನ ಹೇಳ್ಬಿಟ್ಟು ತೋರಿಸಿ ಅಂತ ಹೇಳಿ. ಬಟ್ ಫೈನಲಿ ಪೊಲೀಸ್ ಕಾಡ್. ಆ ಥರದೊಂದು ಪೈರಸಿ ಒಂದು ಗ್ಯಾಂಗೇನೆ ಎಲ್ಲೋ ಒಂದ್ ಕಡೆ ಇದೆ ಅನ್ನೋದು ಎಲ್ಲ ಕಡೆ ಕೂಡ ಇದೆ. ಸೊ ವಾಟ್ ಇಸ್ ದ ಕ್ವೆಶ್ಚನ್? ಅವರಿಗೆ ಸರ್ ಅದನ್ನ ತಡೆಯಕ್ಕೆ ಮತ್ತೆ ಏನ್ ಮಾಡ್ಬೋದು? ಲಾಸ್ಟ್ ಟೈಮ್ ಒಂದಷ್ಟೆಲ್ಲ ಏನೇ ತಗೊಂಡ್ರು ಮತ್ತೆ ಜಾಸ್ತಿ ಆಗ್ತಾನೆ. ವೇಟ್ ಅಂಡ್ ವಾಚ್. ಕನ್ನಡ ಬಂದಾಗ ಈಗ
ನಂಗೆ ಅರ್ಥ ಆಗ್ತಾವೆ ಒಂದು ನಿಮಿಷ ಕರೆಕ್ಟಾಗಿ ಹೇಳಿ. ನೀವು ವಾಲ್ಯೂಮ್ ಜಾಸ್ತಿಯಿಂದ ಫುಲ್ ಹಿಂಗೆ ಹೋಗ್ತಾ ಇದ್ದೀರಾ. ಅಂದ್ರೆ ಸೊ ಎಕ್ಸಾಂಪಲ್ ಕರ್ನಾಟಕಕ್ಕೆ ಸೀಮಿತವಾಗಿದ್ದರೆ ಇಲ್ಲ ಅದರ್ಸ್ ನಾನು ಉದಾಹರಣೆಗೆ ನನ್ನ ಏ ಪ್ರಕಾರ ನಮ್ಮ ಮಕ್ಕಳು ಸೇರಿಸ್ಲಿಕ್ಕೆ ನಾವು ಸೇರಿಸ್ಬೇಕಾದ್ರೆ ಒಂದು ಕರ್ನಾಟಕದಲ್ಲಿ ಸ್ಪೋರ್ಟ್ಸ್ ಹೋದಾಗ ಅಲ್ಲಿಂದ ನ್ಯಾಷನಲ್ ಆ ರೀತಿ ನಮ್ಮ ಕರಾವಿಗಳು ಎಲ್ಲೇ ನಮಗೆ ಅಂತ ವಿಚಾರದಲ್ಲಿ ಈ ಒಂದು ಈಕ್ವಾಲಿಟಿ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಮಾತ್ರ ಇಂಡಿಯನ್ ಕನ್ನಡ ಲ್ಯಾಂಗ್ವೇಜ್ ಮಾಡಿರೋದು ಅಂದ್ರೆ ಅವರು ನಮ್ಮ ಕಲಾವಿದರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಗಿ ಬೇರೆ ಭಾಷೆ ಕೂಡ ನಮಗೆ ಇಷ್ಟ ಇದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಒಳ್ಳೇದು ಸರ್, ಖುಷಿ ಪಡಿ. ನಮ್ಗೆ ಖುಷಿ ಇದೆ ಸರ್. ಬೇರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ ಅಂತ ಅವ್ರು. ಏನ್ ವಿಷಯ ಏನು? ಹೀರೋ ಹಾಗೆ ಮಾಡ್ತಾರೆ, ಬೇರೆ ಭಾಷೆಗಳಲ್ಲಿ ಹೋಗಿ ಸೈಡ್ ಆಗ್ತಾರೆ. ತಪ್ಪೇನು ಸರ್? ತಪ್ಪೇನು? ಈ ಮನೇಲಿ ಗಂಡ ಆಗಿರ್ತೀನಿ, ಪಕ್ಕದ ಮೇಲೆ ಫ್ರೆಂಡ್ ಆಗಿರ್ತೀನಿ, ಅಲ್ವ ಗಂಡ ಆಗ್ಲಾ? ಇಲ್ಲ ಚೆನ್ನಾಗಲ್ಲ ಯಾವ ವಿಷಯ ಇರುತ್ತೆ ಸರ್. ನಿಮಗ್ ಓಕೆನಾ ಮಾಡ್ಕೊಂಡ್ ಬರ್ತಾ ಇರ್ಬೇಕು, ತಲೆ ಕೆಡ್ಸ್ಕೊಳಕ. ವಿಜಯ್ ಸರ್ಗೆ ಕೊಡ್ತೀರಾ, ಮಾರ್ಕ್ ಕೂಡ ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಏನಾದ್ರು ಬೇರೆ ಇದು ಕಾರ್ ಕವರ್ ಕೊಡ್ತಾರೆ, ಕೊಟ್ಟಿರೋದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನಾನು ಕಾರ್ ಕೊಟ್ಟಿದ್ದಕ್ಕೆ ಕಾರಣ ಇದೆ, ಅದಕ್ಕೆಲ್ಲ ಬೇರೆ ಏನಿಲ್ಲ. ಅನೂಪ್ ಒಳ್ಳೆ ಫ್ಯಾಮಿಲಿಯಿಂದ ಬಂದವರು, ಬಹಳ ಹೆಸರಾಂತ ವ್ಯಕ್ತಿ, ಕಲ್ಚರ್ಡ್ ಫ್ಯಾಮಿಲಿ. ಅವ್ರು ತುಂಬಾ ಸ್ಯಾಕ್ರಿಫೈಸಸ್ ಮಾಡಿ ಒಳ್ಳೆ ಜಾಬ್ನೆಲ್ಲ ಬಿಟ್ಟು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಇನ್ನೊಂದು ಆ ವ್ಯಕ್ತಿ ಬಹಳ ಚೂಸಿ. ಹಾಗಿದ್ದಾಗ ಎಲ್ಲೋ ಒಂದು ಅವ್ರ ಮನೇಲೂ ಅವ್ರ ವೈಫು ಕೆಲಸ ಮಾಡ್ತಾರೆ. ಹಾಗೆ ಬಂದಾಗ ತುಂಬಾ ಒಂದಿದ್ದಾಗ ಏನೋ ಒಂದು ಕಾರು ಇರೋದನ್ನ ಕೊಟ್ಟಿದ್ರು, ಅವರು ತಗೊಂಡಿರಲಿಲ್ಲ. ರಾತ್ರಿ ನನಗೊಂದು ಅಭ್ಯಾಸ ಇದೆ, 2 ಗಂಟೆ 3 ಗಂಟೆಗೆ ಫೋನ್ ಹಾಕಿ ಕರೆಯೋದು. ಏನಾರ ಮೀಟಿಂಗ್ ಬಂದ್ರೆ ಅಲ್ಲೇ ಪಕ್ಕದಲ್ಲೇ ಅನೂಪ್ ಏನ್ ಮಾಡ್ತಾರೆ, ಬನ್ನಿಲ್ಲ ಅರ್ಜೆಂಟ್ ಏನೋ ಮಾತಾಡ್ಬೇಕು. ಅವ್ರು ಬರ್ತಾರೆ. ಒಂದ್ ದಿವಸ ಬಂದು ಹೋಗ್ಬೇಕಾದ್ರೆ ಅವರು ಕಾರ್ ಎಲ್ಲಿ ಪಾರ್ಕ್ ಮಾಡಿದಾರ ಅಂದ್ರೆ, ಇಲ್ಲ ನಡ್ಕೊಂಡು ಹೋಗ್ತೀನಿ, ಇಲ್ಲ ಕ್ಯಾಬಲ್ಲಿ ಹೋಗ್ತೀನಿ ಅಂದ್ರೆ. ಏನಕ್ಕೆ ಕೇಳಿದ್ರೆ ಅವ್ರು ಇರ್ಲಿಲ್ಲ ಅವ್ರ ಹತ್ರ. ಅದು ತಲೆಯಲ್ಲಿತ್ತು ನನಗೆ. ತಲೆಯಲ್ಲಿದ್ದಾಗ ಯಾವತ್ತೋ ಒಂದ್ ದಿವಸ ಒಂದು ಚಿಕ್ಕದ ಗೇಮ್ ಆಡ್ಸೋ ತರ ಮಾಡಿ, ಆ ಗೇಮ್ ಅಲ್ಲಿ ಗೆದ್ದಿರೋ ತರ ಮಾಡಿ ನಾನು ಮಾಡಿದ್ದೆ. ವಿಜಯ್ಗೆ ಏನಂತಂದ್ರೆ, ಹಿ ಕಮ್ಸ್ ಫ್ರಮ್ ನಾಟ್ ಅ ವೆರಿ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಅಂಡ್ ಒಂದು ಚಿಕ್ಕ ಮಗು ಇದೆ, ಹೆಂಡ್ತಿದ್ದಾರೆ. ಒಂದು ದಿವಸ ನಾನು ಅರೇಂಜ್ ಮಾಡಿದ ಪಾರ್ಟಿಗೆ ಇಬ್ರು ಟ್ಯಾಕ್ಸಿಯಲ್ಲಿ ಬಂದ್ರು. ನನ್ನ ನಿರ್ದೇಶಕರಂಗಿರೋದು ನನಗೆ ಇಷ್ಟ ಇಲ್ಲ. ಆ ಮಗು ಆ ತಂದೆನ ತುಂಬಾ ಹೆಮ್ಮೆಯಿಂದ ನೋಡ್ಬೇಕು, ನನ್ನ ಆಸೆ. ಅದಕ್ಕೆ ಕೊಟ್ಟನೆ ಹೊರತು ಬೇರೆ ಏನಕ್ಕೆ ನನ್ನ ಹತ್ರ ಎಕ್ಸಸ್ ದುಡ್ಡಿದೆ ಅಂತ ಅಲ್ಲ. ದಟ್ಸ್ ಆಲ್. ಯೋಗರಾಜ್ ಭಟ್ಟಿ ಕಾರ್ ಕೊಡಕ್ಕಾಗಿಲ್ಲಮ್ಮ, ಯಾಕಂದ್ರೆ ಅವ್ರ ಕಾರಲ್ಲಿ ಕೂತಾಗ ಅವ್ರು ಬರೀ ಬೈಕು, ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅವ್ರಿಗೆ ಇನ್ನೊಂದು ಭಯ ಇದೆ, ಯೋಗರಾಜ್ ಭಟ್ ಅಂತವ್ರಿಗೆ ಕಾರ್ ಕೊಟ್ರೆ ಮರ್ತ್ಬಿಟ್ಟು ಅದೆಲ್ಲ ಬಿಟ್ಟು ಆಟೋದಲ್ಲಿ ಹೋಗಿ ಅಯ್ಯಯ್ಯೋ ಇಲ್ಲ ಇಟ್ಟಿದ್ದೆ ಏನೋ ಮರ್ತ್ಬಿಟ್ಟು ಬಂದ್ಬಿಟ್ಟು ಅಂದ್ಬಿಟ್ಟು ಯೋಗರಾಜ್ಗೆ ಅದು ಇದು ನನ್ನ ಹುಡುಗರೇ. ಇನ್ನೊಂದು ಹೇಳ್ತೀನಿ ಕೇಳಿ. ಇವತ್ತಿನ ಸ್ಟೇಜ್ ಅಲ್ಲಿ ನಾನೊಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಅದು ಕಲಾವಿದರಾಗಿರ್ಲಿ ಯಾರೇ ಇರ್ಲಿ, ಭಗವಂತ ಚೆನ್ನಾಗಿಟ್ಟಿಯಾನೆ. ಅಂಡ್ ಐ ಆಮ್ ನಾಟ್ ಅ ವೆರಿ ಮೆಟೀರಿಯಲಿಸ್ಟಿಕ್ ಗೈ, ಬಟ್ ಯಾವ್ದಾರ ಒಂದು ಖುಷಿನ ವ್ಯಕ್ತಪಡಿಸೋ ರೀತಿ ಇದ್ರೆ ಅದು ಅವ್ರಿಗೆ ಉಪಯೋಗ ಆಗುತ್ತೆ ನಂಗಿದ್ರೆ ನಾನು ಮಾಡಿದ್ದೀನಿ. ಬೇರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.